ಮೌನವಾದದ್ದು ತೋರುತ್ತೆ. ಅಂತೂ ಬೇಗನೆ ಪೂಜೆ ಮುಗಿಸಿಬಿಟ್ಟನು. ಹೌದು, ಬೇಗ ಎಷ್ಟು ಬೇಗ ಎದ್ದು ಬಂದೆ? ನಿದ್ದೆ ಮಾಡಿ ಬಿಟ್ಟರೆ ಬರೋದು. ಯಾಕೆ ನೀನು ನಿದ್ದೆ ಮಾಡಲಿಲ್ವೇ? ಅಂದ್ರೆ ನೀವು ನಿದ್ರೆ ಮಾಡಕ್ ಬಿಡ್ಲಿಲ್ಲ. ಮತ್ತೆ ಹೀಗೆ ಬರೀ ಮಾತು 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 ಅದು ಬಿಟ್ರೆ ಇನ್ನೇನು ಬರೀ ನಿಮ್ಗೆ ಕೇಳಿ ಸಾಕಾಗ್ಬಿಡ್ತಾ? ಸಾಕಾಗುವಂತ ಮಾತುಗಳನ್ನ ನೀವೇನು ಆಡಿದ್ರೆ ರೀ? ನೋಡಿ, ನಿಮ್ಮ ಮಾತುಗಳು ಕೇಳ್ತಿದ್ರೆ ಮತ್ತೆ ಮತ್ತೆ ನಾನು ಕೇಳಬೇಕು ಅಂತಿದ್ರಿ. ಅಂದ್ರೆ ನಾನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಮಾತಾಡ್ತೇನಾ? ಹೋಗಿ ತಮಾಷೆ ಮಾಡ್ತಾರೆ ಸಾಕು. ಹಾಗೆ ನಿಮ್ಗೆ ಜಾಸ್ತಿ ಹೋಗಲ್ಲ. ಪ್ರಸಾದ ತಗೊಂಡ್ರ? ಬನ್ನಿ. ಈಗಲೇ ಮನೆ ದೇವರ ಪೂಜೆಯಲ್ಲಿ ಮಗ್ನವಾದಿಯಲ್ಲ, ನೀನು ಏನು ಹೇಳಲೇ ಇಲ್ಲ. ನಾನು ಏನ್ ಹೇಳ್ಬೇಕು? ಓ, ಅಂದಾಗೆ ನನ್ನ ಮೈಸೂರಿನ ಎದ್ದಿಲ್ವಲ್ಲ. ನಿಮ್ಗೆ ನೋಡಿ ಹೇಳುವರು ಕೇಳುವರು ಯಾರೂ ಇಲ್ಲ ಈ ಮನೆಗೆ. ಈಗ ಈ ಮನೆಗೆ ನಾನು ಬಂದಿದ್ದಲ್ಲ, ನಿಮ್ಮನ್ನ ನಾನು ಸುಮ್ಮನೆ ಬಿಡ್ತೀನ? ಖಂಡಿತ ಸುಮ್ಮನೆ ಬಿಡುವುದಿಲ್ಲ. ಆ ನಿದ್ದೆ ಬಾಕಂಗೆ ಹೇಗೆ ಎದ್ದಿರ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನು ಹೋಗಿ ಬೇಡ ಬಾರಿ, ಅವನು ಎಕ್ಸಸ್ ಬೇಡ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸೂರ್ಯನ ಕಂಡಾಗ ಅರಳಿ ನಗುವ ಹಾಗೆ, ಈ ಮಗಳೇ ಕಾಣೆ ಹೂವಾಯಿದೀಗ. ಜಾಣ ನುಡಿಗಳು ವೀಣ ಸ್ವರಗಳು ಕಾಣಿನು ಪ್ರೇಯಸಿ ನಾನು, ಕಾಣಿನು ಪ್ರೇಯಸಿ ನಾನು. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿಂದ ಪ್ರೀತಿಯ ಜೇನಿಂದ ತುಂಬುತ್ತ ಆನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
ಬಾಳಿನಲ್ಲಿ ದೇವತೆಯಂತೆ ನೀನು ನನ್ನಲ್ಲಿ ಬಂದೆ ಬಂದೆಯ ಬಾಳಿನ ಬೆಳಕಾಗಿ ಹಾಗಾಗಿ ನನ್ನ ಜೊತೆಯಾಗಿ ಸ್ನೇಹದ ಮಾತಿಂದ ಪ್ರೀತಿಯ ಜಯದಿಂದ ತುಂಬುತ್ತ ಆನಂದ ಬಂದೆಯ ಬಾಳಿನ ಬೆಳಕಾಗಿ ಬಂದೆಯ ಪ್ರೇಮದ ಸಿರಿಯಾಗಿ ನನಗಾಗಿ ನನ್ನ ಜೊತೆಯಾಗಿ ಲಾ 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 ಲಾ. ಓ ಮಾವ, ಬಾ ಮಾವ, ಇದೇನು ಗಿರಿಜೆಯನ್ನು ತಗೊಂಡು ಇಷ್ಟು ಬೇಗ ಬಂದಿರಲ್ಲ? ಬರ್ಬೇಕಲ್ಲಪ್ಪ ಜಗದೀಶ, ಬರ್ಬೇಕು. ಹೆಣ್ಣು ಹಕ್ಕ ಚಿಂತೆ ಮತ್ತಷ್ಟು ಏರಿಸುವ ವಾರ್ತೆ ಕೇಳಿ ಬೇರೆ ದಾರಿ ಕಾಣದೆ ನಿನ್ನ ಮನೆ ಪಾಠಗಳಿಸಿದೆ. ಯಾಕೋ ಜಗದೀಶ್ ಹೀಗ್ಯಾಕೆ ಮಾಡಿದೆ? ನನ್ನ ಮಗಳು ಗಿರಿಜೆ ತಾಯಿ ಸತ್ತ ತಬ್ಬಲಿ ಮೇಲಾಗಿ ಪ್ರೌಢಾವಸ್ಥೆಗೆ ಕಾಲಿಸಿದ್ದಾಳೆ. ಬೆಳೆದ ನಿಂತ ಮಗಳ ಚಿಂತೆ ಮನಸ್ಸಿಗೆ ಮುತ್ತಿಗೆ ಹಾಕಿದೆಯಪ್ಪ, ಮುತ್ತಿಗೆ ಹಾಕಿದೆ. ನಿನಗೆ ಕೊಟ್ಟು ಮದುವೆ ಮಾಡಿ ನನ್ನ ಭಾರವನ್ನು ಕಳೆದುಕೊಳ್ಳಬೇಕೆಂದ್ರೆ ಆದರೆ ನೀನು ಯಾಕೆ ಚಿಂತೆ ಮಾಡ್ತೀಯ? ನಾನು ಗಿರಿಜೆಯನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿದವನಲ್ಲ. ಕಾರಣ ಗೊತ್ತಾ? ಗಿರಿಜೆ ನಿನ್ನ ಮಗಳು ನನ್ನ ಚಿಕ್ಕ ಸೊಸೆ ಅಂದ ಮೇಲೆ ನನ್ನ ತಮ್ಮನ ಹೆಂಡತಿಯಾಗಬೇಕಾದವರು. ಈ ನಿರ್ಧಾರ ಮಾಡಿ ನನ್ನ ಗೌರಿಯನ್ನ ಪ್ರೀತಿಸಿ ಮದುವೆಯಾದದ್ದು ಮಾವ. ನನ್ನ ಮಗಳು ಸೊಸೆಯಾಗದು ಖಂಡಿತ ಅನ್ನೋ ಹೌದು, ಮತ್ತೆ ಸಾಧ್ಯವಿಲ್ಲ. ಯಾಕಂದ್ರೆ ಸಂಗಮೇಶ ಇನ್ನು ಗುರಿ ಮುಟ್ಟಬೇಕು, ದೇಶ ಸೇವೆ ಮಾಡಬೇಕು, ಮಿಲಿಟರಿ ಸೇರಬೇಕು ಅಂತ ಹೇಳಿ ಏನೇನೋ ಕನಸುಗಳನ್ನು ಕಟ್ಕೊಂಡಿದ್ದಾನೆ. ಅಂತದ್ರಲ್ಲಿ ಹೇಗಪ್ಪ ನನ್ನ ಮಗಳ ಕರುಣಿಗೆ ಕರಿಮೆಣಸನ್ನು ಕಟ್ಟಲು ಒಪ್ಪುತ್ತಾನೆ? ಯಾಕೆ ಒಪ್ಪಲಿಲ್ಲ ಮಾವ? ನಾವಿಬ್ಬರು ಅಣ್ಣ ತಮ್ಮಂದಿರು ಈ ವಿಚಾರ ಮಾಡೇ ಬಿಟ್ಟಿದ್ದೇವೆ. ತಾಯಿ ಸತ್ತ ತಂಗಿಯ ಮಕ್ಕಳನ್ನು ನಿನ್ನ ಮಕ್ಕಳಂತ ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ದೀಯ. ಮೇಲಾಗಿ ಗಿರಿಜಾ ತಾಯಿ ಸತ್ತ ಮಗಳು, ಸೋದರ ಸೊಸೆ ಕೂಡ. ಅವಳಿಗೆ ಭಾರತದ ಆಡಲಿಲ್ಲ ಅಂದ್ರೆ ಹೇಗೆ? ಈಗ ನೀನೇ ಹೇಳು, ನನ್ನ ಮಗಳನ್ನ ನನಗೆ ಮದುವೆ ಮಾಡಿಕೊಡಲು ಮನಸ್ಸು ಮಾಡಿದೆಯೋ ಇಲ್ಲೋ? ಅಯ್ಯೋ ಹಾಗನ್ಬೇಡಪ್ಪ. ದೊಡ್ಡ ಸಮಸ್ಯೆ ಭಾರವನ್ನು ಹೊತ್ತು ಭಿಕ್ಷೆಗೆ ಬಂದ ನನಗೆ ಕೇಳುವುದಕ್ಕಿಂತ ಮೊದಲೇ ನೀಡಿ ಬಿಟ್ಟಿದ್ದೀರಿ. ನೀವಿಬ್ಬರು ನೀತಿವಂತರಪ್ಪ, ನೀತಿವಂತರು. ಮೇಲಾಗಿ ವಿದ್ಯಾವಂತರಪ್ಪ, ವಿದ್ಯಾವಂತರು. ಅದರಲ್ಲಿ ಮಾವ, ಈ ಚಿರಕುಳೆ ಮೌನವಾಗಿ ನಿಂತಿದ್ದಾಳೆ. ಇವರಿಗೂ ಒಂದು ಮಾತು ಕೇಳಿ ನಿರ್ಧಾರ ಮಾಡಿ. ನಾವೇನು ಕೇಳಿ ನಿರ್ಧಾರ ಮಾಡೋದು? ನಿನ್ನ ಸೊಸೆಗೆ ಕೇಳುವ ಅಧಿಕಾರ ನಿನಗಿಲ್ಲವೇನು? ಓ ಹೌದಲ್ಲ, ನಾನೇ ಕೇಳ್ತೇನೆ. ಏನೇ ಚಿರಕುಳೆ, ನನ್ನ ಮದುವೆ ಆಗ್ತೀಯಾ? ನಾನು ನಿಮ್ಮನ್ನ ಮದುವೆ ಆಗೋದಿಲ್ಲ. ಮಾವ, ಒತ್ತಾಯ ಮಾಡಬೇಡಿ. ಮನಸ್ಸಿದ್ರೆ ಮಾತ್ರ ಮದುವೆ, ಅದನ್ನು ಬಿಟ್ಟು ಒತ್ತಾಯ ಮಾಡಿ. ಹೌದು, ಒತ್ತಾಯ ಮಾಡುವ ಪ್ರಸಂಗವೇ ಇಲ್ಲ. ಯಾಕಂದ್ರೆ ಮಾವ ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ, ನಾನು ಇಲ್ಲ ಅಂತ ಹೇಳಿದೆ. ಆದ್ರೆ ಯಾಕೆ ಅಂತ ಯಾರಾದ್ರೂ ಕೇಳಿದ್ರ? ಹೌದು, ಕರೆಕ್ಟ್. ಯಾಕೆ ಅಂತ ಕೇಳ್ಬೇಕಾಗಿತ್ತು ನಮ್ಮ ಧರ್ಮ. ಹಾ, ಧರ್ಮ ಅಂತ ಹಾಗೆ ಹೇಳ್ಕೊಂಡಿರ್ತೀರಾ, ಅದನ್ನ ಯಾಕೆ ಅಂತ ಕೇಳ್ತೀರಾ? ಸರಿ, ನಾನೇ ಕೇಳ್ತೀನಿ. ಹೇಳು, ಯಾಕೆ ನನ್ನ ಮದುವೆ ಆಗಲ್ಲ ಅಂದೆ? ಮಾವ, ನೀವೇ ನನ್ನ ಮದುವೆ ನಾನ್ಯಾಕೆ ನಿಮ್ಮನ್ನ ಮದುವೆ ಆಗ್ಲಿ? ನಿನ್ನ ಮಗಳು ಎಲ್ಲರನ್ನೂ ಹೇಗೆ ದಿಗಿಲುಪಡಿಸಿಲ್ಲ ಅಂತೇಳಿ. ಹೌದಪ್ಪ, ನಾನು ಬಹಳ ಹೆದರಿದ್ದೆ. ಎಷ್ಟೇ ಆಗಲಿ ನಿಮ್ಮ ಮುದ್ದಿನ ಸೊಸೆಗಳು. ಮಾವಂದ್ರಷ್ಟೇ ಅವಳಿಗೂ ಬುದ್ಧಿವಂತಿಕೆ ಇದೆ. ಇರಿ, ಅವಳಿಗೆ ಬುದ್ಧಿ ಕಲಿಸ್ತೇನೆ. ಅದರಲ್ಲಿ ಸಂದೇಶ, ಮೊದಲು ನಿನ್ನ ಅತ್ತಿಗೆಗೆ ಹೇಳು, ಮಾವ ಬಂದಿದ್ದಾನೆ, ಹೊರಗೆ ಬಾ ಅಂತ. ಅದಿರಲಿ ಜಗದೀಶ್, ಆದರೂ ನೀನು ಬಹಳ ದೊಡ್ಡ ಸಾಹಸವನ್ನೇ ಮಾಡಿದೆ ಬಿಡು. ಮೊದಲೇ ಆ ದುರಂಕಾರಿ ಗೌಡ ಮುಂದೆ ನಿನಗೇನಾದರೂ ತೊಂದರೆ
ಮಾತಿಗೆ ಮನಸ್ಸೋತ ನಾನು ಈ ಕೆಲಸಕ್ಕೆ ಧೈರ್ಯ ತುಂಬಿಕೊಳ್ಳಬೇಕಾಯಿತು. ಮಾವ, ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡ ಮಾವ, ದಯವಿಟ್ಟು ತಪ್ಪು ತಿಳಿದುಕೊಳ್ಳಬೇಡ. ಏಕೆಂದರೆ ನಿನಗೆ ಈ ವಿಷಯವನ್ನ ತಿಳಿಸಲಿಲ್ಲ. ಈ ವಿಷಯ ತಿಳಿಸಿದರೆ ನೀನೆಲ್ಲಿ ಆ ದುಷ್ಟರ ಸಹವಾಸ ಬೇಡವೆಂದು ಬಿಡ್ತೀಯ ಅಂತ ತಿಳಿಸಿ. ಏನೋಪ್ಪ, ನೀನು ಬೇಡ ಅಂತ ಹೇಳ್ತಿದ್ಯೋ ಇಲ್ಲೋ, ನೀನು ಕೇಳ್ತಿದ್ಯೋ ಇಲ್ಲೋ, ಬಿಡು, ಅದೆಲ್ಲ ಮುಗಿದು ಹೋಗ್ತದೆ. ಆ ದೈವ ನಿಮ್ಮಿಬ್ಬರನ್ನು ಕೂಡಿಸಿದೆ, ಅದಕ್ಕೆ ಆ ದೇವರ ಪ್ರೇರಣೆಯೂ ಇದ್ದೇ ಇದೆ. ಮಧ್ಯದ್ರಲ್ಲಿ ಬೇಡ ಅನ್ನಲು ನಾನ್ಯಾರಪ್ಪ, ಅವರಪ್ಪನ್ಯಾರಪ್ಪ. ಹಣೆ ಎತ್ತಿ ಕೂಡಿದರೆ ಹಣದವರೇ ಬೇಕಿಲ್ಲ ಎನ್ನುವ ಮಾತು ಸತ್ಯವಾಯಿತು ನೋಡಿ. ನೋಡು, ಮೊದಲು ಗಿರಿಜಾಳ ಚಿಂತೆ ನನಗೆ ಮನಸ್ಸಿಗೆ ಕಾಡ್ತಾ ಇತ್ತು. ಈಗ ಆ ಭಗವಂತನ ದಯದಿಂದ ಚಿಂತೆ ಮರೆಯಾದ್ರೆ ಸಾಕು. ಮುಂದೆಲ್ಲ ನೋಡಪ್ಪ, ಮುಂದೆಲ್ಲ ದೇವರ ಇಚ್ಛೆ. ನಿನಗೆ ಒಳ್ಳೆಯದಾಗಲಿ. ಏನಮ್ಮ, ನಾನು ನಿಮ್ಮ ಅಪ್ಪನೇ. ಹೌದು, ನೀವೇ ನಮ್ಮಪ್ಪ. ಯಾಕಂದ್ರೆ ಈಗಾಗಲೇ ನಮ್ಮಪ್ಪ ಸಿಟ್ಟಿನಿಂದ ನನ್ನ ಕೈ ಬಿಟ್ಟು ಹೋಗಿದ್ದಾನೆ. ಇನ್ಮೇಲೆ ನೀವೇ ನನ್ನ ಅಪ್ಪ ಅಲ್ಲೇ. ಅಲ್ಲ ಹಾಗೆ ಗಿರಿಜಾ ನಿಮ್ಗೆ ಒಬ್ಬಳೇ ಮಗಳ ಮೇಲೆ ನನ್ನನ್ನು ನೀವು ಹಿರಿಯ ಮಗ ಅಂತ ನೀವು ತಿಳಿದುಕೊಳ್ಳಿ. ಅದ ಹಾಗೆ ನನ್ನ ಮೈದಿನ ಮಾತನ್ನು ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಆದಷ್ಟು ಬೇಗ ಗಿರಿಜಾ ಈ ಮನೆಗೆ ಸತಿಯಾಗಿ ಬರಬೇಕು, ನನ್ನ ಮೈದಿನ ಮುದ್ದು ಮಡಿದಿಯಾಗಿ ಬರಬೇಕೇನೋ ಎಂದು ಆ ದೇವರಲ್ಲಿ ನಾನು ಬೇಡ್ಕೊಳ್ತೇನೆ. ನೋಡ್ರಪ್ಪ, ಈ ವಿಷಯದಾಗ ನನ್ನೇನ ಬಲೆ ಮಾಡ್ತೀರಿ? ಮಾವ ಸೊಸೆ ಹುಡುಗಾಟಕ್ಕ ನಾನೇ ತಲೆ ಕೆಡಿಸ್ಕೋಬೇಕು? ನೋಡು ಸಂಗಮೇಶ, ಒಟ್ಟಿನಲ್ಲಿ ಅವಳು ನಿನ್ ಹೆಂಡತಿ, ಅವಳ ಜಂಬಾ ಮುರಿಯುವ ಕೆಲಸ ನಿಂದೆ ಅಲ್ಲ ನೋ ಸಂಗಮೇಶ. ಹೌದೌದು ಮಾವ, ಈ ಶುಭ ಸಂದರ್ಭದಲ್ಲಿ ಎಲ್ಲರೂ ಸಿಹಿ ಊಟ ಮಾಡಿ ಹಾಡಿ ಕುಣಿದರಾಯಿತು. ಹುಡುಗನ್ ನೋಡ್ಕೊಂಡ ಮದುವೆ ಮಾಡ್ಕೊಂಡು ಸುಮ್ಮನೆ ಇರ್ಬೇಕಂತ ನೋಡ ಈ ಮಸನವರು ಮ್ಯಾಗಿನ ಫ್ಲಾಟ್ ಬಿಡಲಿಲ್ಲ, ತಲವಾರನ ಸಂಧಿ ಬಿಡಲಿಲ್ಲ. ನಮ್ದ್ರಿ ಅವಾಗ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಚೊಂಡ್ರಗಿರಿ ತಾಂಡ ಅಂತ ಕರಿತಿದ್ರಿ. ಮಿನಿ ಮಿನಿ ಪಾಕಿಸ್ತಾನ ಅಂತ ಕರೆಸು ಏನಾರ ಹರಾಮತಿ ಆಗ್ಬೇಕು. ನಮ್ಮ ಮಿನಿ ಪಾಕಿಸ್ತಾನ ಅಲ್ಲೆಲ್ಲ ಸಂಧಿ ಬಂದು ಸುತ್ತಿ ಬಂದ ಏಕ ಲಡಕಿ ಹೊರಗೆ ಬಂದು ಒಂದು ಹುಡುಗಿರು ನಮ್ಮ ಸಾರಿ ಕತೆ ಮಾಡಿದ್ರಿ. ನಮ್ಮ ಹಟ್ಟಿಗತ್ತಿ ಹೆಂಗ್ರಿ
ಕೇಳಿ ಅಂತಾರಲ್ಲ बायारा नमको अच्छा अच्छा साड़ी है बाड़ी है लंगा भी है निम्बू की मदद सीढ़ी को पिछला ಎಲ್ಲ ಜಂಪರ್ ಗೆ पिछला ಸೀರೆ ಬಿಚ್ಚು ಜಂಪರ್ ಬಿಚ್ಚು ಪರ್ಕರ್ ಬಿಚ್ಚು ಅಂತ ಹಾಗೆ ಹೋಗೋ ಹೆಣ್ಣು ಹುಡುಗಿಯರು ಕೇಳಿದ್ರೆ ಯಾವ ಒದ್ದಾರ ಇಲ್ಲ ಬಾಯಿ ನಮ್ದು ನೀವು ಗಲತ್ ತಿಳ್ಕೊಂಡಿದ್ದಾವೆ नंबर के तो हागಲ್ಲ ಮೊದಲು ಸೀರೆ ದುಕಾನ್ ಬಿಚ್ಚಲ ಇಲ್ಲ ಜಂಪರ್ ದುಕಾನ್ ಬಿಚ್ಚಲ ಸಕ್ಕೆ ದಿದೋ ಯಾಕೆ ಸಾಹೇಬ ಹೆಂಗೈತಿ ಮೈಯಾಗ ಆರಾಮೈತಿ ಇಲ್ಲ ನಿನಗೆ नंबर को साड़ी नहीं वो के अंदर बहुत बहुत अच्छा लगता ನೀವು ಅಂತ ಹುಡುಗರು ಬಿಟ್ಟು ಹೋಗಿ ಹಲ್ಲದು ಮುಡಿಚಾರ್ಬೇಕಾ ಏ ಬಾಯಿ ನಮ್ದು ಸಾರಿ ನೀವು ಒಂದು ಹುಟ್ಟಿ ಅಂದ್ರೆ ಸೇಮ್ ಮಿಯಾ ಖಲೀಫಾ ಐಶ್ವರ್ಯ ರಾಯ ಕರೀನಾ ಕಪೂರ್ ನಿಮ್ದಕ್ಕೆ ನಾಮ್ ಕ್ಯಾ ಹೈ ಪೋರಿ ನೋಡ ನಿನಗೆ ಹೇಳ್ತೀನಿ ನಾಮ ಗೀಮ ಅಂತ ನಮಗೇನು ಬರಂಗಿಲ್ಲ ಒರಿಜಿನಲ್ ಕನ್ನಡ ಒಳಗೆ ಕೇಳ ನನಗೆ ಹೇಳ್ತೀನಿ ಬಾಯಿ ನಮ್ದು ಏನೋ ಕೇಳಬಾರ್ದು ಕೇಳಿದ ನಮ್ದು ಸ್ವಲ್ಪ ಹೆಸರು ಕೇಳಿದ ನೀ ಚೆನ್ನಾಗಿ ಮಾತಾಡೋ ಕಲಿ ಆ ನಂತರ ನಾ ಚೆನ್ನಾಗಿ ನನ್ನ ಹೆಸರು ಹೇಳ್ತೀನಿ अच्छा नाम है सुंदरी अच्छा नाम ಈ ಹಕ್ಕಿನ ನನ್ನ ಪಂಜರವಾಗಿ ತಗೋಬೇಕಂದ್ರೆ ಹಚ್ಚಬೇಕು ನೋಡ್ರಿ ಈಗ ತಳದಿದ್ದಾರ ನೆತ್ತಿ ಹೊರಗ ನಮ್ಮ ಸಾಡಿ ಸಿಹಿನ ಏನೋ ಒಟ್ಟ ಚಾಲು ಮಾಡ್ರಲ್ಲ ಏನದ ಅಂದಂದ ನಿನ್ನ ಹೆಸರು ಏನು ನಮ್ದಕ್ಕೆ ನಾವು ಹುಷೇನಿದು ಭಾಷಾ है ನಮ್ದಕ್ಕೂ ಸೌದಿ ಅರೇಬಿ ಮೊದಲು ಸೌದಿ ಅರೇಬಿ में घर है ನಮ್ದಕ್ಕೂ ಕರ್ನಾಟಕ में ವ್ಯಾಪಾರ ಮಾಡಕ್ ಹೋಗಿದಾವ ಅಂದ್ರೆ ಸುಂದರ ಒಂದು ಏನು ಸಾಡಿ ತಿಂದೇವು ಮಾರಾಕ नंदू हत्र कुछ हुआ साड़ी है मैंने प्यार किया तो बॉडी है जन्मद जोड़ी का प्रकार है मियां खलीफा उठन का साड़ी है ಇದೇನು ಕುಚ್ಚು ಹೋಗ್ತಾ ಇರಲಿಲ್ಲ ಅದನ್ನ ಸ್ವಲ್ಪ ಬಿಚ್ಚಿ ಬಿಚ್ಚಿ ತೋರ್ಸಾಕತ್ತಿ ಇತ್ತೊಂದು ಬಾ ನೋಡ ಈಗ ಮಾತ್ರ ಬೇಡ ಯಾಕಂದ್ರೆ ಕೈಯಾಗ ರೊಕ್ಕಿಲ್ಲ ಯಾಕಂದ್ರೆ ನನ್ನ ಬಿಸ್ನೆಸ್ ಇಲ್ಲ ಅದಕ್ಕೆ ಇನ್ನೊಂದು ಬೇಕಿಲ್ಲ ಅವಾಗ ಕೊಡಕತ್ತಿ ನಾ ಇನ್ನು ಬರ್ಲಿಲ್ಲ अरे भाई निम्दू रೊಕ್ಕ ಯಾವ ಮಗ ಕೇಳ್ತಾ ನಿಮ್ದು ಯಾವಾಗ ತಿಳಿತೈತಿ ಯಾವಾಗ ಕೊಡ್ತಾ ಹಾ ನಿಮ್ದು ಬರೀ ಕಾಲ ನಮ್ಮ ಗಡಿಗೆ ವ್ಯಾಪಾರ ಬಿಟ್ಟು ಭಾಳ ಹೋಗ್ತಾ ಐತ್ರಿ ನಮ್ಮ ಗಡಿಗೆ ಎಲ್ಲಿ ಐತಿ ಅಂತ ಕೇಳಾಕತ್ತೀರ ನಮ್ಮ ಗಡಿಗೆ ಇಲ್ಲಿ ಐತ್ರಿ ಮನೆಯಾಗ ಇಟ್ಕೊಂಡ್ರಿ मालाबाई निम्दू देखल नम्दू कड़े अच्छा अच्छा परवल है समझ पड़ता ನಾನು ಗಡಿಗೆ ನೀನು ಕೈಯ ಕೊಟ್ಟರೆ ನೀ ಕಟ್ಕೊತ ಕುಂದ್ರಾವೇನು माला भाई नंदू अच्छा परवल है बहुत लंबा है गुंड का सुंदर से डिजाइन है माला भाई ನೀವು ಯಾರು ಕಡವಲ್ಗೆ ಅಡ್ವಾನ್ಸ್ ಕೊಡಕ್ಕೆ ಹೋಗಬೇಡಿ ನೀವು ಅರ್ಧ ಕಡವಲ್ಗೆ ಬಂದು ನಮ್ದು ಕಡವಲ್ಗೆ ಎಬ್ಬಿಸಿ ಕೇಳಿದ್ರೆ ನೀವು ಎಬ್ಬಿಸಿ ಕೊಟ್ಕೋತ ಹೋಗ್ರಿ ನಮ್ಮ ಉಬ್ಬಿಸ್ಕೋತ ಬರ್ತೀನಿ ಯಾಕಂದ್ರೆ ಕೇಳಿ ಇಂದಿವರೆಗೆ ನನ್ನ ಗಡಿಗೆ ನನ್ನ ಹತ್ತಗ ಐತ್ರಿ ಅದ್ರಾಗ ಯಾರು ಮದಿಗೆನೂ ಕಡ್ದಿಲ್ಲ ಮುಸರು ಕಡ್ದಿಲ್ಲ ಮತ್ತೆ ನೀವು ಹಿಂಗೆ ಕಡಿತೀನಂದ್ರೆ ಮತ್ತೆ ಕಡ ಮಾಡ್ತೀರಿ ಕಡಿಯಾಗ ಹತ್ತೆ ಬೇಡ್ರಿ ನಾನು ಉಬ್ಬಿಸ್ಕೋಗಿ ನಿಂದ್ರ ಬಿಡ್ತೀನಿ ಈ ಇಷ್ಟು ಪಕ್ಕ ಐತಿ ಅಂದ್ರೆ ಹಾ ये मालूम भाई ಏನೇ ಸಾಯ್ತಾಯಿ अच्छा परवल है ಏನ್ ಮಾಡ್ತಿ ಕರೋನಾ ಬಂದೈತ್ಯಾ ಇದು ಸ್ವಲ್ಪ ದಿಲ್ ಖುಷಿ ಮಾಡ್ತಾವ ದಿಲ್ ಖುಷ್ ಮಾಡ್ಬೇಕಾ ಅಷ್ಟೇ ಗಡತನ ಮಾಡಿಬಿಡ್ತೀನಿ ತಗೋ ಒಂದು ಒಯ್ಯ ಮತ್ತೆ
ನೀವು ಅಕ್ಷರದಾನ ಮೂಲ ಅಂತ ಹೇಳ್ತಿದ್ದ ಅದ ಜ್ಞಾನ ಮುಗಿ ಹೊಡೆಯುವ ಗೊತ್ತಲ್ಲಿ मुझे सरसों धीरे धीरे पागल हो पालने धीरे धीरे
ಆಯ್ತಿ ಅಂದ್ರ ಇಕ್ಕಿ ಗಡಿಗೆ ಅದ ನಮ್ಮ ಕೊಡದಲ್ಲಿ ಹಾಕಿ ಮಜ್ಗಿ ತೆಗೆದು ಬೆಣ್ಣೆ ಉಂಡಿ तेरा नाम हुसैनी भाषा नहीं बड़ी डीजी बिरा बोलो बाबू भाई कहाँ जाता ನಮ್ದು ಗುರುಮುರ್ ಜಾತಿ ಅವ್ರ ಮಗನ नहीं बाबू भाई ನಾವು ನಿಮ್ದು ಜಾತಿಗೆ ಕೇಳಿಲ್ಲ ನಿಮ್ದು ಎಲ್ಲಿಗೆ ಹೊರಟಿದ್ದೀರಿ ಅಂತ ಕೇಳಿದ ಅಲ್ಲ ಮಗನ ಆಗ ನೀನು ಭಜನೆ ಅಂತ ನಡೆಸಿದ್ದಪ್ಪ ಮಗನ ಹೆಂಗ ಹೇಳ್ತೀನಿ ವ್ಯಾಪಾರ नंदू व्यापार एकदम ठीक है बाबू भाई नंदू आपका कर्जा सारी खुला हुआ ಅಲ್ಲೋ ಮಗನ ಎಲ್ಲ ಒಬ್ಬರು ತಗೊಂಡ್ರಂಗ ಮತ್ತೆ ರೋಗ ಭಾಳ ಬಂದಿರ್ಬೇಕಲ್ಲ ಅಂತೀನಿ नहीं नहीं बाबू भाई नंदू आत्मीರಿಗೆ नंदू ಹುಡುಗಿಗೆ नंदू आत्मीರಿಗೆ ಫ್ರೀ ಉದಿ ಬಿಡಿದೆ ಏ ಅದರಲ್ಲಿ ಅಲ್ಲೋ ಮಗ ನಿನ್ನೆ ಮೊನ್ನೆ ಬಂದು ಇಷ್ಟು ದೌಡ ನಿನಗಿಂತ ಆತ್ಮೀಯರು ಸಿಗ್ರಿ ಅಂತ ಬಾ ಮಗನ ಅಂತ ಇರೋರು ಬಾ ಮಗನ बाबू भाई ಅವ್ರದಕ್ಕೆ ನಾವು ಹೆಸರು ಅರ್ಧ ಮುರ್ಧ ನೆನಪಾಯಿ उनका बच्चा एकदम हुआ बाबू भाई एकदम हुआ ಏ ಅದಕ್ಕೆ ಮಗನ ಗೊತ್ತಿಲ್ಲ ಬಿಡಿಲ್ಲ ಮುದ್ದೆ ಕೊಟ್ಟಂತ ಇಸ್ಕೊಂಡ ವೀರ್ ಬಂದ್ರಂತ ಅಂತವ ಕೊಡಂಗಿ ಅಂತ ಹಂಗಾರಕ್ಕೆ ಏ ಮಗನ ನಿನ್ನ ಬಾಳೆ ಯಾರಂತ ಪಸಂದ ಮಗನ बाबू भाई आप बड़े इकड़ी चल गए नंबर तो इकड़ी का राइट है तो साड़ी री साड़ी कलर कलर साड़ी बण बणದ साड़ी यारी पेटी यारी बिटली साड़ी री ಹೋಗ್ರಿ ಮಗನ ಹೋಗ್ರಿ ಈ ಊಟನಿ ಈ ಓಣ್ಯಾಗ ಯಾರಿಗಾರ ತೆಗೆ ಕೊಟ್ಟಿರ್ಬೇಕು ಅಂತಾನೆ ಮತ್ತ ನಮ್ಮ ಮೈನೇ ರತ್ನವತಿ ಕೊಟ್ಬಿಡಣ ನಿಮಗ ಹಂಗ ಬಿಡ್ಬೇಡ್ರಿ ಮಗನ ಈ ಮಗನ ಹಂಗ ಬಿಟ್ರ ಊರಾಗ ಬರ್ತಾನ ಈ ಮಗಳಿಗೆ ಹಂಗಾರ ಮಾಡಿ ಅಂಜಿಕಿ ಹಾಕಿ ಅವ್ರಿಗೆ ಇರ್ಬೇಕ ಕಳ್ಸ್ಬೇಕ್ರಿ ಮಗನ ಇವತ್ತಾಕ ನಮ್ಮ ಮಾವ ಈ ಕಡೆ ಬರ್ಲೇ ಇಲ್ಲ ಆಕಿನ ಒಮ್ಮೆ ದಿವಸಕ್ಕೊಮ್ಮೆ ನೋಡಿದ್ರೆ ಮನಸ್ಸಿನ್ಯಾಗ ಟಿಕ್ಕಿಗಂಗಾಕತ್ರಿ ನಂಗರ ಮಾಡಿ ನನ್ನ ಐಸ್ ಡಬ್ಬ್ಯಾಗ ಹಾಕಿದಂಗ ನನ್ನ ಹೆಸರು ಐಸ್ ಮಾಡೋ ಬಾಬುನಾಳ್ರಿ ಐಸ್ ರೀ ಐಸ್ ಈ ಬಾಬುನ ಐಸ್ ಭಾಳ ನೈಸ್ ರೀ ಐಸ್ ರೀ ಐಸ್ ಸರಿಯಾದ ಸಮಯ ಬರ್ತೀನಿ ಅಂತ ಹೇಳಿದ್ದೆ ನನ್ನ ಸಂಕಷ್ಟ ಯಾಕೆ ಬರಲಿಲ್ಲ ಏನೋ ಪರ್ಸನಲ್ ಮಾತಾಡ್ಬೇಕು ಅಂತ ಹೇಳಿದ್ರು ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಇದಕ್ಕಿಂತ ಮುಖ್ಯವಾದ ಕೆಲಸ ಏನಾದ್ರೂ ಇದೆಯಾ ಅಥವಾ ನನಗೆ ಬರಕ್ ಹೇಳಿ ಅವರು ಮರ್ತೋಗಿರ್ಬೋದಾ ಛೇ 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 ಅವ್ರು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಬಂದೇ ಬರ್ತಾರೆ ಬರೋರು ಕಾದ್ರಾಯ್ತು ಹಲೋ ಸುಟಿ ನೀನಾ ನಾನೇ ಓಕೆ ಗಾಬರಿ ಅಲ್ಲ ಪಾಪ ಚಕೋರಿ ಈಗ ಮಾವ ಎಂದು ಕರೆಯಲ್ಲ ಅಲ್ಲಿ ಇನ್ನೊಂದು ಬಾರಿ ಮಾವ ಎಂದು ಕರೆಯಿರಿ ನೋಡೋಣ ಕನಸು ಕಾಣ್ತಾ ಇದ್ಯಾ ಮಾವ ಅಂತ ಕರೆಯೋದಕ್ಕೆ ನೀನು ಹೆಸರು ಬಿದ್ದಿರೋ ನಾಯಿ ಮಾವ ಅಂತ ಕರೆದಿದ್ದು ನನ್ನ ಸಂಗಮೇಶ ಮಾವನಿಗೆ ಸ್ವಲ್ಪ ನೀತಿಯಿಂದ ಮಾತಾಡೋಣ. ಅಲ್ಲ ನಾನು ಹಿಂದೆ ತಿರುಗಿದ ತಕ್ಷಣ ಬುಧ ಎಂದು ಮಾತಾಡ್ತಾ ಇದ್ದಲ್ಲ ನಿನಗದಷ್ಟು ಧೈರ್ಯ ಇರ್ಬೇಕು ಅದಷ್ಟು ಧೈರ್ಯ ಇರ್ಬೇಕು ಧೈರ್ಯ
ದುರಹಂಕಾರಿ ದೂರ ನಿಂತ್ಕೊಂಡು ಮಾತಾಡು. ನೋಡು, ನನ್ನ ಮಾವಂದಿರು ಕ್ಷಣಾರ್ಧದಲ್ಲೇ ಚಿಟಿಕೆ ಹೊಡೆಯುವಷ್ಟರಲ್ಲಿ ಹುಲಿ ಹಾಲು ಬೇಕು ಅಂತ ಕೇಳಿದ್ರೆ ತಂದು ಕೊಡುವಂತ ವೀರರು. ಅಂತ ವೀರರ ಸೊಸೆ ಇಲ್ಲಿ ಕೆಲಸ ಕೊಡು. ಅಂತಾಳ ಮೇಲೆ ಮನಸ್ಸು ಮಾಡಿದ್ಯಾ ಅಂತ ನನ್ನ ಮಾವನಿಗೆ ಏನಾದ್ರೂ ಗೊತ್ತಾದ್ರೆ ನಿನ್ನ ಮಣ್ಣಲ್ಲಿ ಮಾತಾಡ್ಬಿಡ್ಬೇಡ. ನಿನ್ನ ಪೌರುಷ ಎಲ್ಲ ನನ್ನ ಮಾವನ ಹತ್ರ ತೋರಿಸ್ಕೊಂಡು ನೀನು ಶೂರನಾಗಿದ್ರೆ ಪರಿವಾರದ ಹೆಣ್ಣೆ, ನಿನ್ನ ಮಾವನಪ್ಪನ ಗಂಡಸು ನಾವೆಲ್ಲ ಕೊಲೆ ಕಟ್ಟು ತಿರುಗುವವರೆಂದು ತಿಳಿದುಕೊಂಡಿರುವೆಯಾ? ಈ ಪ್ರತಾಪನ ಮುಂದೆ ಬೌದ್ಧ ಬೆದರಿಕೆಗಳನ್ನು ಪಾರಾಗಲು ಪ್ರಯತ್ನ ಮಾಡುವೆಯಾ ಚೆಲುವೆ? ಇಂತಹ ಚೆಲ್ಲುಳ್ಳ ಚೆಲುವೆಗಳು ಚೆಲ್ಲಾಗಬಹುದೆಂದರೆ ಈ ಪ್ರತಾಪನಿಗೆ ಪಂಚಪ್ರಾಣ. ಈಗ ನಿನ್ನ ಮಾವನೊಬ್ಬನೇ ಅಲ್ಲ, ನಿನ್ನನ್ನು ಸೃಷ್ಟಿಸಿದ ಸಾಕ್ಷಾತ್ ಆತ್ಮವೇ ಬಂದು ತಡೆದರು. ಬಾಣವೇ ಬಂದದೆ. ಗೊಂಡ ನಿನ್ನನ್ನು ಸೃಷ್ಟಿಸಿದ ಆ ಶಿವನನ್ನೇ ಗೆಳಿತಾ ಇದ್ದಲ್ಲ. ನೀನು ಮನುಷ್ಯನ ಮೃಗನ. ನಿನ್ನಂತವರಿಂದ ಅದೆಷ್ಟೋ ಸಾವಿರ ಹೆಣ್ಣುಮಕ್ಕಳು ಮಾನಭಂಗ ಆಗಿದೆ. ನೀನು ಕೊರೆದ ತಕ್ಷಣ ಬರೋದಕ್ಕೆ ನನ್ನನ್ನು ಸುಳ್ಳಲ್ಲ ಕಣ, ಸುಳ್ಳಲ್ಲ. ನಾನು ಮೋನಾಂತರ ಮನೆತನದ ಹೆಣ್ಣು. ಮಾನವಂತರ ಮಗಳು ಎಲ್ಲಿದ್ದಾರೆ ಈ ಕಲಿಯುಗದಲ್ಲಿ ಮಾನವಂತರ? ಹೇಗೆ ಹೋಗುತ್ತೇನೆಂದು ಹೇಳಿ ಪೂಜೆ ತಟ್ಟ ಕೈಯಲ್ಲಿ ಹಿಡಿದು ನಿನ್ನೊಂದಿಗೆ ಕಾಮದಾಹವನ್ನು ತೀರಿಸಿಕೊಂಡು ಬರುವ ಮಹಾಗರತಿಯರೇ ತುಂಬಿಕೊಂಡಿರುವ ಈ ನಿನ್ನ ಸಮಾಜದಲ್ಲಿ ಮಾನವನ್ನು ಕಳೆದುಕೊಂಡು ಮಹಾಗರತಿಯನ್ನು ಸೇವೆ ಹಾಕಿಕೊಂಡಿರುವ ಸುಮಂಗಲೆಯರೇ ತುಂಬಿಕೊಂಡಿದ್ದಾರೆ ಈ ನಿನ್ನ ಸಮಾಜದಲ್ಲಿ. ಈಗ ದೊಡ್ಡ ಪುರಾಣಗಳ ತತ್ವ ನನಗೆ ಬೇಕಾಗಿಲ್ಲ. ಹೋಗಲಿ, ನನ್ನ ತೋಳಗಳನ್ನು ಬಂದಿಯಾಗಿ ಉಳಿಸು ಬಾ ನಿನ್ನ ಪ್ರೇಮದ ಮಧುಪಾಕವನ್ನು. ಏ ಪ್ರತಾಪ್, ಏನು ಮಾಡ್ತೀರ ನೀನು? ಒಂದೇ ಮಹಾತ್ಮರು ಹೇಳಿದ್ದರು, ಎಂದು ನಮ್ಮ ದೇಶದಲ್ಲಿ ನಡುರಾತ್ರಿ ಒಂಟಿಯನ್ನು ಓಡಾಡುತ್ತಾಳೋ ಅದೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆಂದು ತಿಳಿಯಬೇಕೆಂದು. ನಿಮ್ಮಂತರ ಹುಟ್ಟಿಕೊಂಡರಿಂದ ಆ ಮಹಾತ್ಮ ಕಟ್ಟಿದ ಕನಸು ಕನಸಾಗೇ ಉಳಿಯಿತು. ಏ ಕಾಮನ ಕುಜಿ, ಒಂಟಿಯಾಗಿ ಸಿಕ್ಕ ಹೆಣ್ಣುಗಳ ಮೇಲೆ ನಿನ್ನ ಕಾಮನ ಕುಜಿಯನ್ನು ತೀರಿಸಿಕೊಳ್ಳಲು ಹೊರಟಿದೆಯಾ? ಹೋಗುತ್ತಲೇ ಕೇಳಿ. ಏ ಸಂಗಮೇಶ, ವ್ಯರ್ಥ ಮಾತುಗಳನ್ನು ಮಾಡಿ ಕೆಲಸಬೇಡ. ನನ್ನ ಕ್ರೋಧಾಗ್ನಿಯನ್ನು ಸುರಸುಂದರ ಹೆಣ್ಣುಗಳನ್ನು ಬ್ರಹ್ಮ ಸೃಷ್ಟಿಸಿದ್ದು ನನ್ನಂತಹ ಯುವ ಪುರುಷರಿಗೆ. ಈ ದಿನ ಇಂದು ನೀ ಬಂದು ನೀ ಇವರ ಮಾನವನ್ನು ರಕ್ಷಿಸಿದೆ. ಮುಂದೊಂದು ದಿನ ನಾನು ಇವರನ್ನು ಕದ್ದು ಮುದ್ದಾಡದೆ ಹೋದರೆ ನನ್ನ ಹೆಸರು ನನ್ನಲ್ಲಿದೆ ಮಗನೇ. ಮುದ್ದಾಯಿಯನ್ನ ಅತಿಯಾಗಿ ಜಂಬ ಕೊಚ್ಚಿಕೊಂಡರೆ ಮಿತಿ ಮೀರಿ ಹೋಯಿತು. ಯಾವ ಕಾರಣ ಸಾಮರ್ಥ್ಯ ನಿನಗೆ ಒಬ್ಬನಿಗೆ ತಿಳಿಯಬೇಡ. ಧ್ರುವಂಗದ ವೇಷದಲ್ಲಿ ಬಂದ ಅರ್ಜುನ ಪ್ರಪಂಚದನಾಗಿ ನಿಂತ. ಅದೇ ರೀತಿ ಉತ್ತಮ ಕುಮಾರ ಪೌರುಷ ಅಡಿಗೆ ಮನೆಯಲ್ಲಿ ಅಂದ ಹಾಗೆ ನಿನ್ನ ಪೌರುಷ ಎಕ್ಕಚ್ಚಿತ್ತು ಒಂದು ಹೆಣ್ಣಿನ ಮುಂದೆ ಬೇಡ. ಕೆಟ್ಟ ಕೆಲಸಕ್ಕೆ ಕೈ ಹಾಕುವ ನಿನಗೆ ಇಷ್ಟಬೇಕಾದರೆ ಕೆಟ್ಟವರನ್ನು ಮೆಟ್ಟಿ ಮುಟ್ಟಾಡುವ ಸಾಮರ್ಥ್ಯ ನನಗೆ ಸಿಗಬೇಕು. ಇರಲಿ, ನಿನ್ನ ಸಾಮರ್ಥ್ಯ ನಿನ್ನಲ್ಲಿರಲಿ, ನನ್ನ ಸಾಮರ್ಥ್ಯ ನನ್ನಲ್ಲಿದೆ. ಹೊತ್ತು ಬಂದಾಗ ಯಾರು ಯಾರನ್ನು ಮೆಟ್ಟಿ ನಿಲ್ತಾರೆಂದು ನೋಡೋಣ. ಇದನ್ನು ಸ್ಯಾಂಪಲ್ ಎನ್ನುತ್ತದೆ. ಸಂಗಮೇಶ, ಒಂದಾದ್ರೆ ಒಂದು ದಿನ ನಾನು ಅಂದುಕೊಂಡದ್ದನ್ನು ಸಾಧಿಸದಿದ್ದರೆ ನನ್ನ ಹೆಸರು ವಜ್ರಗಿರಿಯ ವಜ್ರ ಮುನಿಯ ಏಕೈಕ ಪ್ರತಾಪನೇ ಅಲ್ಲ. ಬಂದೆ ಮಗನೇ, ಲಕ್ಷ್ಮೀ.
ಬರ್ತೀಯ ಸ್ವಲ್ಪ ಕಣ್ಣೀರು ಸುರಿಸ್ತೀಯ. ನೋಡಿ ಅದ್ ಯಾವ ವಿಷಯ ಅಂತ ಸರಿಯಾಗಿ ಹೇಳಿ. ಅದ್ ಏನ್ ವಿಷಯ? ಗಿರಿಜಾ, ನನಗೆ ಮಿಲಿಟರಿಯಲ್ಲಿ ಟ್ರೈನಿಂಗ್ ಆಗೋದಿದೆ. ನಾನು ನಾಳೆ ಮಿಲಿಟರಿ ಆಡಲಾಗಬೇಕು. ತಿಳಿಯುತ್ತೇನು? ಯಾಕೆ ಮೌನವಾಗಿರ್ತೀಯಲ್ಲ? ಸಂತೋಷ ಆಯ್ತಾ ಅಥವಾ ದುಃಖ ಆಯ್ತಾ? ಮಾವ, ಬೇವಿನ ಜೊತೆ ಬೆಲ್ಲ ಸೇರಿಸಿ ಸಿಹಿ ಆಗಿದ್ಯಾ ಕಹಿ ಆಗಿದ್ಯಾ ಅಂತ ಕೇಳಿದ್ರೆ ನಾನು ಏನಂತ ಉತ್ತರ ಕೊಡ್ಲಿ? ನೀವು ಕೆಟ್ಟಕ್ಕೆ ಹೋಗ್ತಿರೋದ್ರಿಂದ ಸಂತೋಷ, ಆದ್ರೆ ನಿಮ್ಮನ್ನ ತುಂಬಾ ದಿನ ಬಿಟ್ಟಿರ್ಬೇಕಲ್ಲ ಅಂತ ದುಃಖ ಆಗ್ತಾ ಇದೆ. ಗಿರಿಜಾ, ಬಹಳ ದಿನವೇನಿಲ್ಲ, ಆದಷ್ಟು ಬೇಗ ಟ್ರೈನಿಂಗ್ ಮುಗಿಸಿ ಮರಳಿ ಬರುತ್ತೇನೆ. ಬಂದ ತಕ್ಷಣ ನಿನ್ನ ಕೊರಳಿಗೆ ಕರೆ ಮಾಡಿ ಸರಿ ಕಟ್ಟಿ ನನ್ನ ಮನದೊಡತೆಯನ್ನಾಗಿ ಮಾಡಿಕೊಳ್ತೇನೆ. ಅದಕ್ಕೆ ದಿನನಿತ್ಯ ನಿನ್ನ ನೆನಪು ಮರುಕಳಿಸುವಂತೆ ಸವಿನೆನಪಿನ ಕಾಣಿಕೆ ಕೊಡ್ತೀಯಾ? ಏನು? ನಾನು ಸವಿ ನೆನಪಿನ ಕಾಣಿಕೆ ಕೊಡ್ಬೇಕಾ? ನನ್ನ ಹತ್ರ ಏನಿದೆ? ಗಿರಿಜಾ, ಸ್ವಚ್ಛ ಮನಸ್ಸಿನ ಹೃದಯ ಬಿಚ್ಚಿ ಮರೆಯದ ಹಾಡೊಂದು ನಿನ್ನ ಬಾಯಿಂದ ನನ್ನ ಕಿವಿಗೆ ಸೋಸಲಿ. ಪ್ರೇಮ ಮುದ್ರೆಯನ್ನು ಕೊಂಡು ಬಂದು ಒಂದು ಮುತ್ತನ್ನು ಈ ಚೆಲುವಾದ ಆಧಾರದ ಕೆನ್ನೆಗಿಳಿಸಿದರೆ ಸಾಕು, ಅದರಿಂದ ಸವಿನೆನಪಿನ ಕಾಣಿಕೆ. ಹೊರೊಮ್ಮನೆ ನಿನ್ನ ಮೊದಲ ಕಂಠದಿಂದ ಮನತನಿಸುವ ಗಾನ. ಆಯ್ತು ಮಾವ. I love you. ಲವಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಹಕ್ಕಿಸು ನನ್ನ ಸ್ವಿಂಗಿಸು ನನ್ನ ಸಖ ಸಖ ಪ್ರಾಣ ಸಖ ಎಲ್ಲಿದ್ದರೆ ಗಾಯನ ಯಾರಿದ್ದರೆ ನನ್ನೇ ರೋಮಾಂಚನ ಇಂಗ್ಲಿಷ 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 ಕಂಗ್ಲಿಷ ಲವೋಲ ಮಂತ್ರ ಡ್ರೀಮರ್ಸ್ ಲಗಿಸು ನನ್ನ ಕಿಸಿಸು ನನ್ನ ಸಖ ಸಖ ಪ್ರಾಣ ಸಖ ಹಕ್ಕಿಸು ನನ್ನ ಸ್ವಿಂಗಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಕನಸನೆಲ್ಲ ಕೂಡಿಸು ಏನಿನಂತೆ ಬೇರಿಸು ಮೊದಲಿರುಳಿನಲ್ಲಿ ನನಗೊಪ್ಪಿಸು ಕನಸಿಗೆ ನನ್ನ ಹಿಂಗಾಗಿಸು ನಿನ್ನ ಮನಗಣ್ಣ ಬತ್ತನ್ನ ಈ ಬೆಂಕಿ ರಭನ್ಸು 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 ಎಲ್ಲಿದ್ದರೆ ಗಾಯನ ಯಾರಿದ್ದರೆ ನನ್ನೇ ರೋಮಾಂಚನ ಇಂಗ್ಲಿಷ 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 ಲಪಾಟ ಡ್ರೀಮರ್ಸ್ ಡ್ರೀಮರ್ಸ್ ಲವಿಸು ನನ್ನ ಕಿಸಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ ಹಕ್ಕಿಸು ನನ್ನ ಸ್ವಿಂಗಿಸು ನನ್ನ ಸಖ ಸಖ ಪ್ರಾಣ ಸಖ
ಸುನಂದ ಸಖ ಸಖ ಪ್ರಾಣ ಸಖ ಕಿಸ್ಸು ನನ್ನ ಸ್ವಿಂಗಿಸು ನನ್ನ ಸಖಿ ಸಖಿ ಪ್ರಾಣ ಸಖಿ